ಲೋಕಸಭಾ ಚುನಾವಣೆಯ ಅಖಾಡ ರಂಗೇರ್ತಾ ಇದೆ. ತುಮಕೂರಿನ ವಿಚಾರಕ್ಕೆ ನಾವು ಬರೋದಾದ್ರೆ ಅಲ್ಲಿ ಟಾಕ್ ವಾರ್ ಜೋರಾಗಿದೆ. ದೇವೇಗೌಡರ ಗರಡಿಯಲ್ಲಿ ಬೆಳೆದಂತಹ ಶಿಷ್ಯಂದಿರ ನಡುವೆ ನಡೀತಾ ಇರುವಂತಹ ಟಾಕ್ ಫೈಟ್. ಸಿದ್ದರಾಮಯ್ಯ ಒಂದು ಕಡೆ, ಮತ್ತೊಂದೆಡೆ ಸೋಮಣ್ಣ. ಇಬ್ರು ನಾಯಕರ ಮಧ್ಯೆ ವಾಗ್ಯುದ್ಧ ಬಹಳ ಜೋರಾಗಿ ಸಾಗ್ತಾ ಇದೆ. ವಿ ಸೋಮಣ್ಣ ಏನ್ ಅಭಿವೃದ್ಧಿ ಹರಿಕಾರನ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಸೋಮಣ್ಣ ಏನ್ ಅಭಿವೃದ್ಧಿ ಮಾಡಿದ್ರು ಅಂತ ಪ್ರಶ್ನಿಸಿದ್ರು ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಕೂಡ ಗುಡುಗಿದ್ದಾರೆ. ನಿಮ್ಮ ವರುಣಾ ಕ್ಷೇತ್ರದಲ್ಲಿಯೇ 1,000 ಮನೆ ಕಟ್ಟಿಸಿದ್ದೀನಿ. ಸುಮ್ಮನೆ ದುರಹಂಕಾರದಿಂದ ಮಾತನಾಡಬಾರ್ದು. ನೀವು ಎಲ್ಲೋ ಕೂತಿದ್ದೀರಿ ಅಂತ ಇನ್ನೊಬ್ಬರನ್ನ ಟೀಕೆ ಮಾಡಬೇಡಿ. ಮಾನಸಿಕವಾಗಿ ಇನ್ನೊಬ್ಬರಿಗೆ ನೀವು ಹಿಂಸೆ ಕೊಟ್ರೆ ನಿಮಗ್ ಮಜಾ ಸಿಗುತ್ತೆ ಅಂತಂದ್ರೆ ಅದಕ್ಕೆ ನಾನೇನ್ ಮಾಡಕ ಆಗಲ್ಲ ಅಂತ ಏಕವಚನ ಬಳಕೆ ಮಾಡೋದನ್ನ ನಿಲ್ಲಿಸಿ ಅಂತಲೂ ಗುಡುಗಿದ್ದಾರೆ ಸೋಮಣ್ಣ. ಈ ರೀತಿ ಸಿದ್ದು ವರ್ಸಸ್ ಸೋಮಣ್ಣ ಟಾಕ್ ವಾರ್ ತುಮಕೂರಲ್ಲಿ ಬಹಳ ಜೋರಾಗಿದೆ. ಮಿಸ್ಟರ್ ಸೋಮಣ್ಣ, ನೀವು ಒಂದೇ ಒಂದು ಮನೆ ಬಡವರಿಗೆ ಹೊಸದಾಗಿ ಕಟ್ಟಿಸ್ಕೊಡ್ತೀನಿ ಅಂತ ನಿದರ್ಶನ ಇದ್ರೆ ಆ ದಾಖಲಾತಿ ಜನಗಳ ಮುಂದೆ ಇಟ್ಟು ನಾನು ಕೆಲಸಗಾರ ಇಲ್ಲಪ್ಪ ಕೆಲಸ ಮಾಡಿದ್ದೀರಿ ನೀವೇ ಹೇಳಿ. ಈ ಸೋಮಣ್ಣವರನ್ನ ಲೋಕಸಭೆಗೆ ಕಳಿಸಿದ್ರೆ ನಿಮ್ಮ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡ್ತಾರ? ಅವರು ಪ್ರಸ್ತಾಪ ಮಾಡ್ತಾರ? ನಿಮ್ ಪರವಾಗಿ ಧ್ವನಿ ಎತ್ತರ? ಇವರಿಗೆ ನರೇಂದ್ರ ಮೋದಿ ಅವರ ಹತ್ರ ನಿಂತ್ಕೊಳ್ತಕ್ಕಂಥ ಧೈರ್ಯ ಇದೆಯಾ? ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳ್ತಾರೆ, ಸೋಮಣ್ಣವ್ರು ಏನು ಅಭಿವೃದ್ಧಿ ಮಾಡವ್ರೆ, ಎಲ್ಲಿ ಮಾಡವ್ರೆ ತೋರಿಸ್ಲಿ ಅಂತ. ನಾನು ಅವ್ರಿಗೊಂದು ವಿನಂತಿಯನ್ನು ಮಾಡ್ತೀನಿ, ದುರಹಂಕಾರದಿಂದ ಮಾತನಾಡೋದಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ವರ್ಣಾ ಕ್ಷೇತ್ರಕ್ಕೆ ನೀವೇ ಸ್ವತಃ ಶಾಸಕರಾಗಿದ್ರಿ. ಎಷ್ಟು ಸಾವಿರ ಮನೆಗಳನ್ನು ಕೊಟ್ಟು ತಾವೇ ನನ್ನನ್ನು ಕರೆಸಿ ಮಂತ್ರಿಯನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಹೇಳ್ತೀರಿ, ನನ್ನ ಜೀವನದಲ್ಲಿ ನಾನು ಯಾವುದೂ ಕಾರ್ಯಕ್ರಮ ಮಾಡಿಲ್ಲ, ಸೋಮಣ್ಣ ಸಾವಿರಾರು ಮನೆಗಳನ್ನು ಕೊಟ್ಟಿದ್ದಾನೆ, ಆ ಮನೆಗಳನ್ನು ಇವತ್ತು ಬಡವ್ರಿಗೆ ಹಂಚ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳ್ದವ್ರು ಯಾರು ಸ್ವಾಮಿ? ತಾವು ಅರ್ಥ ಮಾಡ್ಕೊಳ್ಳಿ. ಎಲ್ಲಿಂದ ಬರ್ತಾರೆ ಅಂತಾರೆ. ನಾನು ಎಲ್ಲಿಂದಾನು ಬಂದಿಲ್ಲ ಸ್ವಾಮಿ, ನಾನು ಕರ್ನಾಟಕದವನು, ಈ ಮಣ್ಣಿನವನು. ನೀವೆಲ್ಲಿಂದ ಬಂದಿದ್ದೀರಿ? ಏನಕ್ಕೆ ಹೋದ್ರಿ ಬಾದಾಮಿಗೆ? ನೀವು ಬಾದಾಮಿಗೆ ಹೋಗಿ ಎದ್ದು ಬರಲಿಲ್ವಾ? ಇಲ್ಲಿ ಸೋತು ನೀವು ಕೊಪ್ಪಳಕ್ಕೆ ಹೋಗಿ ಸೋಲಿಲ್ವಾ? ದಯಮಾಡಿ ನಾನು ವಿನಂತಿ ಮಾಡ್ತೀನಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಎಲ್ಲಿ ಮನೆ ಕೊಟ್ಟವ್ರೆ ಅಂತೀರಿ? ನಾನು ಕೇವಲ ಕಾಡುಗೊಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ನನ್ನ ಅವಧಿಯಲ್ಲಿ 31,000 ಮನೆಗಳನ್ನು ಕೊಟ್ಟಿದ್ದೀನಿ. ಆದೇಶವನ್ನು ನಿಮಗೆ ಕಳಿಸ್ಕೊಡ್ತೀನಿ. ಸನ್ಮಾನ್ಯ ತುಮಕೂರು ಮೈತ್ರಿ ಅಭ್ಯರ್ಥಿಯ ಗೆಲುವಿಗೆ ದೇವೇಗೌಡರು ಭಾರಿ ಪಣ ತೊಟ್ಟಿದ. ಸೋಮಣ್ಣ ಗೆಲ್ಲಬೇಕು ಅಂತ ದೇವೇಗೌಡರು ಜಲಾಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ. 2019 ಎಲೆಕ್ಷನ್ ಅಲ್ಲಿ ದೇವೇಗೌಡರಿಗೆ ಜಲಾಸ್ತ್ರ ಕಂಟಕ ಆಗಿತ್ತು. HDD ಸೋಲಿಗೆ ಹೇಮಾವತಿ ನೀರಿನ ವಿಚಾರವೇ ಕಾರಣ ಆಗಿತ್ತು. ಈಗ ಹೇಮಾವತಿ ನೀರಿನ ವಿಚಾರವನ್ನೇ ಮುಂದಿಟ್ಟುಕೊಂಡು ಗೆದ್ದಿದ್ದಂತಹ ಬಿಜೆಪಿ ಈಗ ಮಾಜಿ ಪ್ರಧಾನಿ ದೇವೇಗೌಡರನ್ನೇನು ಆ ಸಂದರ್ಭದಲ್ಲಿ ಕೇಸರಿ ಪಡೆ ಅದೇ ವಿಚಾರಕ್ಕೆ ಸೋಲಿಸಿತ್ತು. ಈಗ ಅದೇ ಜಲಾಸ್ತ್ರ ಪ್ರಯೋಗಿಸಿ ತಮ್ಮ ಶಿಷ್ಯ ಬಿಜೆಪಿ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಸೋಮಣ್ಣ ಅವರನ್ನ ಗೆಲ್ಲಿಸೋದಕ್ಕಾಗಿ ದೇವೇಗೌಡರು ಶ್ರಮಿಸ್ತಾ ಇದ್ದಾರೆ. ಈ ಬಾರಿ ಶಿಷ್ಯ ಸೋಮಣ್ಣನ ಗೆಲುವಿಗೆ ಕಾವೇರಿ ಅಸ್ತ್ರ ಪ್ರಯೋಗಕ್ಕೆ ದೇವೇಗೌಡರು ಮುಂದಾಗಿದ್ದಾರೆ. ಸೋಮಣ್ಣನನ್ನ ಸೋಲಿಸಿದ್ರೆ ಮೋದಿ ಮುಂದೆ ಹೋಗಕ್ಕಾಗಲ್ಲ. ಕಾವೇರಿ ಸಮಸ್ಯೆ ಬಗ್ಗೆ ಮೋದಿ ಮುಂದೆ ಮಾತನಾಡಲಾಗಲ್ಲ. ಕಾವೇರಿ ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕು ಅಂತಂದ್ರೆ ಅದಕ್ಕೆ ಖಂಡಿತ ಸಾಧ್ಯ ಇಲ್ಲ ಇಲ್ಲಿನ ಅಭ್ಯರ್ಥಿ ಗೆಲ್ಲದೆ ಹೋದ್ರೆ. ಹಾಗಾಗಿ ಸೋಮಣ್ಣರನ್ನ ಗೆಲ್ಲಿಸಿದ್ರೆ ಈ ನೀರಿನ ಸಮಸ್ಯೆಯನ್ನ ಬಗೆಹರಿಸಬಹುದು ಅಂತ ಪ್ರಚಾರ ಮಾಡ್ತಿದ್ದಾರೆ HDD. ಸೋಮಣ್ಣವರೇ, ಎಲ್ಲಿ ಏನೇನು ನಡೀತಾ ಇದೆ ಎಲ್ಲ ಸೂಕ್ಷ್ಮವಾಗಿ ನನ್ನ ಗಮನದಲ್ಲಿದೆ. ಇವತ್ತು ಸೋಮಣ್ಣ ಸೋತ್ರೆ ಯಾವ ಮೋದಿಯವರನ್ನು ನಂಬಿದ್ದಾರೋ ನಾನು ಅವ್ರ ಮುಂದೆ ಹೋಗಿ ತಲೆ ಎತ್ತಿ ನಿಂತು ಈ ಕಾವೇರಿಯ ನೀರಿಗೆ ಏನು ಅನ್ಯಾಯ ಆಗಿದೆಯೋ ಅದನ್ನು ಸರಿಪಡಿಸಿ ಅಂತ ಕೇಳುವ
ಯೋಗ್ಯತೆ ನನ್ನಲ್ಲಿ ಉಳಿಯೋದಿಲ್ಲ. ನನಗೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಗೊತ್ತು. ಕಾಂಗ್ರೆಸ್ಸಿನ ಮುಖಂಡರುಗಳು ಏನೇನು ಮಾಡ್ತಾ ಇದ್ದಾರೆ ಎಲ್ಲ ತಿಳ್ಕೊಳ್ಳಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಮಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಾಂತೇಶ್, ತುಮಕೂರು ಕ್ಷೇತ್ರ ಆರಂಭದಿಂದಲೂ ಬಹಳಷ್ಟು ಸದ್ದು ಮಾಡ್ತಾನೆ ಬಂತು. ಟಿಕೆಟ್ ಯಾರಿಗೆ ಅನ್ನೋ ವಿಚಾರದಿಂದ ಹಿಡಿದು ಈಗ ತನಕವೂ ಕೂಡ ಸದ್ದು ಮಾಡ್ತಾ ಇದೆ. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಮಾತಿಗೆ ಮಾತು ನಡೀತಾನೆ ಇದೆ. ಆದ್ರೆ ತುಮಕೂರು ಕ್ಷೇತ್ರದಲ್ಲಿ ಯಾಕದು ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ ಅಂತ ಅಂದ್ರೆ ಸಿದ್ದರಾಮಯ್ಯ ವರ್ಸಸ್ ವಿ ಸೋಮಣ್ಣ ನಡುವಿನ ಮಾತಿನ ಜಟಾಪಟಿಯಿಂದಾಗಿ. ಎಸ್, ಇವರಿಬ್ಬರ ನಡುವೆ ಟೀಕಾಸ್ತ್ರ ಯಾವ ರೀತಿ ನಡೀತಾ ಇದೆ, ಅದರ ಜೊತೆಗೆ ದೇವೇಗೌಡರ ಜಲಾಸ್ತ್ರ ಯಾವ ರೀತಿ ಪ್ರಯೋಗ ಆಗ್ತಾ ಇದೆ? ಶ್ವೇತಾ ಮತ್ತೆ ಪ್ರತಿಮಾ, ಏನು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ದಿನೇ ದಿನೇ ಪ್ರಚಾರದ ಕಾವು ಜೋರಾಗ್ತಿರೋದನ್ನ ನಾವು ನೋಡ್ಬೋದು. ಯಾಕೆ ಮತದಾನ ಹತ್ರ ಆಗ್ತಿದ್ದಂಗೆ ಎರಡು ಪಕ್ಷದಲ್ಲೂ ಕೂಡ ಅಭ್ಯರ್ಥಿಗಳ ಓಡಾಟ, ಅವರ ಒಂದು ಪ್ರಚಾರದ ಭರಾಟೆ ಎಲ್ಲವೂ ಜೋರಾಗಿ ನಡೀತಿರುವಂತದ್ದು. ಕಳೆದ ಭಾನುವಾರ ಸಿಎಂ ಸಿದ್ದರಾಮಯ್ಯ ತುಮಕೂರಿಗೆ ಬಂದಿದ್ರು. ಬಂದಂತಹ ಸಂದರ್ಭದಲ್ಲಿ ನೇರವಾಗಿ ಅವರು ಮೈತ್ರಿ ಅಭ್ಯರ್ಥಿಯಾದಂತಹ ವಿ ಸೋಮಣ್ಣ ಪರ ವಾಗ್ವಾದವನ್ನ ಮಾಡಿದ್ರು. ಅವ್ರ ವಿರುದ್ಧ ಹರಿಹಾಯ್ದ್ರು. ಅಂದ್ರೆ ಸೋಮಣ್ಣ ಅವರು ಎಲ್ಲಿ ಕೆಲಸ ಮಾಡಿದ್ದಾರೆ, ಯಾವ ರೀತಿಯಾದ ಕೆಲಸ ಮಾಡಿದ್ದಾರೆ, ಎಷ್ಟು ಅಭಿವೃದ್ಧಿ ಅಧಿಕಾರರು ಅಂತ ಹೇಳಿ ಅವರಿಗೆ ಪಟ್ಟ ಕೊಟ್ಟಿದ್ದಾರೆ, ಈವರೆಗೂ ಕೂಡ ನಾವೆಲ್ಲೂ ನೋಡಿಲ್ಲ, ಅವ್ರ ಮನೆ ಕಟ್ಸಿರುವಂತ ಒಂದು ಮಾತನ್ನ ಹೇಳಿದ್ರು. ಅದಾದ ಬಳಿಕ ಇದಕ್ಕೆ ಸೋಮಣ್ಣ ಕೂಡ ಟಾಂಗ್ ಕೊಟ್ಟಿರುವಂತದ್ದು, ನಾನೇ ನಿಮ್ಮ ಕ್ಷೇತ್ರದಲ್ಲಿ ಅಂದ್ರೆ ಸಿದ್ದರಾಮಯ್ಯ ಅವರ ಕ್ಷೇತ್ರದಲ್ಲಿ ನಾನೇ ಸಾವಿರಾರು ಮನೆಗಳನ್ನ ಕೊಟ್ಟಿದ್ದೀನಿ, ಅದಕ್ಕೆ ನೀವೇ ಖುದ್ದು ಶಂಕುಸ್ಥಾಪನೆಗಳನ್ನ ಮಾಡಿದ್ದೀರಿ, ಮತ್ತೆ ಆ ಸಂದರ್ಭದಲ್ಲಿ ನೀವು ಹೊಗಳಿದಿರಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಸಿದ್ದರಾಮಯ್ಯ ವರ್ಸಸ್ ಸೋಮಣ್ಣ ನಡುವಿನ ಒಂದು ಜಟಾಪಟಿ ಒಂದು ಕಡೆ ಜೋರಾಗಿ ನಡೀತಾ ಇದ್ರೆ, ಮತ್ತೊಂದು ಕಡೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ದೇವೇಗೌಡರ ಪ್ರಚಾರವೂ ಕೂಡ ಸಾಕಷ್ಟು ಜೋರಾಗಿ ಇರುವಂತದ್ದು. ಯಾಕೆಂದ್ರೆ ದೇವೇಗೌಡರು ತುಮಕೂರನ್ನ ಆಸರದಷ್ಟೇ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತದ್ದು. 2019ರಲ್ಲಿ ಏನು ಸೋಲನ್ನು ಅನುಭವಿಸಿದ್ರು, ಆ ಒಂದು ಸೋಲಿಗೆ ತಮ್ಮ ಶಿಷ್ಯನನ್ನ ಗೆಲ್ಲಿಸೋದ್ರ ಮುಖಾಂತರವಾಗಿ ಆ ಸೋಲಿನ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ದೇವೇಗೌಡರು ಮುಂದಾಗಿರುವಂತದ್ದು. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರ ವಿರುದ್ಧ ಹೇಮಾವತಿ ನೀರಿನ ವಿಚಾರವನ್ನೇ ಮುಂದಿಟ್ಟುಕೊಂಡು ಪ್ರಚಾರವನ್ನ ಬಿಜೆಪಿ ಮಾಡಿದ್ರು. ಅವತ್ತು ದೇವೇಗೌಡರ ಕುಟುಂಬದವರು ಅಡ್ಡಿಪಡಿಸಿದ್ರು ಅನ್ನೋ ವಿಚಾರವನ್ನೇ ಸಾಕಷ್ಟು ಬಿಜೆಪಿ ಪ್ರಚಾರ ಮಾಡಿ ದೇವೇಗೌಡರ ಒಂದು ಸೋಲಿಗೆ ಪ್ರಮುಖವಾದ ಕಾರಣ ಆಗಿತ್ತು. ಈಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಇವತ್ತು ದೇವೇಗೌಡರು ಬಿಜೆಪಿ ಅವರ ಜೊತೆ ಇರುವಂತದ್ದು. ಹಾಗಾಗಿ ಅವತ್ತು ಆದಂತಹ ನೀರಿನ ಒಂದು ಸಮಸ್ಯೆ ಅಥವಾ ಏನು ಜಲಾಸ್ತ್ರ ಏನಿತ್ತು, ಇದನ್ನ ಇವತ್ತು ತಿರುಗುಬಾಣವಾಗಿ ದೇವೇಗೌಡರು ಬಳಸಿರುವಂತದ್ದು. ಅದರಲ್ಲಿ ವಿಶೇಷವಾಗಿ ನಿನ್ನೆ ಮಾತಾಡ್ತಾ ಹೇಳಿದ್ದಂಥದ್ದು ಏನು ಅಂತಂದ್ರೆ, ತುಮಕೂರು ಅಂದ್ರೆ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಬರುವಂತಹ ಏನು ಸೋಮಣ್ಣ ಅವರು ಕೂಡ ಒಬ್ರು ಆಗ್ತಾರೆ, ಅವರು ಸಂಸದರಾಗ್ತಾರೆ. ನಾವು ಮೋದಿ ಅವ್ರ ಹತ್ರ ಏನಾದ್ರು ಮಾತಾಡ್ಲಿಕ್ಕೆ ಇದ್ದಿದ್ರೆ, ಅಂದ್ರೆ ಕಾವೇರಿ ವಿಚಾರವಾಗಿ ಕಾವೇರಿ ಸಮಸ್ಯೆಗಳನ್ನ ಅವ್ರ ಹತ್ರ ತೆಗೆದುಕೊಂಡು ಹೋಗಿ ಮಾತಾಡುವಂತ ಸಂದರ್ಭದಲ್ಲಿ ನಾನು ಮೋದಿ ಅವ್ರ ಹತ್ರ ಮಾತಾಡ್ಬೇಕು ಅಂದ್ರೆ ನೀವು ಸೋಮಣ್ಣನ ಗೆಲ್ಸ್ಬೇಕು. ಒಂದು ವೇಳೆ ಸೋಮಣ್ಣನ ಸೋಲ್ಸಿದ್ದೆ ಆದ್ರೆ ಅವ್ರ ಮುಂದೆ ನಾವು ಈ ಒಂದು ಸಮಸ್ಯೆಯನ್ನ ಗಟ್ಟಿಯಾಗಿ ಮಾತಾಡ್ಲಿಕ್ಕೆ ಆಗಲ್ಲ, ಆ ಒಂದು ಅವಕಾಶವನ್ನ ನಾವು ಕಳ್ಕೊಳ್ತೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಸೋಮಣ್ಣ ಅವ್ರನ್ನ ಸೋಲ್ಸ್ಬಾರ್ದು ಅನ್ನೋ ಮಾತನ್ನ ಹೇಳಿರುವಂತದ್ದು ಶ್ವೇತಾ ಮತ್ತೆ ಪ್ರತಿಮಾ. ಥ್ಯಾಂಕ್ ಯು ಸೋ ಮಚ್ ಮಾಂತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.